ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ರೆಡಿಯಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸಿಂಗಾರಗೊಂಡಿದೆ. ಕರ್ನಾಟಕದ ಜನತೆ ಇನ್ನೇನು ಕಾತುರದಿಂದ ಕಾಯ್ತಾ ಇದ್ದಂಥ ಕ್ಷಣ ಇನ್ನೇನು ಬಂದೇ ಬಿಟ್ಟಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಮೊದಲ ಪಂದ್ಯದಲ್ಲಿ ಹೈ ವೋಲ್ಟೇಜ್ ಕದನ. ಒಂದು ಕಡೆ 18 ವರ್ಷಗಳಿಂದ ಕಾತುರದಿಂದ ಕಾದು ಕಪ್ನ ತೃಪ್ತಿಯನ್ನು ಅನುಭವಿಸಿರುವಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇನ್ನೊಂದು ಕಡೆ 300 ಫಾರ್ ಮಾಡುವಂಥ ಬ್ಯಾಟಿಂಗ್ ಎಬಿಲಿಟಿಯನ್ನು ಹೊಂದಿರುವಂಥ SRH ಬಿಗ್ ಹಿಟ್ಟರ್ಗಳ ತಂಡ ಇಂದು ರಾತ್ರಿ 7:30 ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎದುರಾಬದರವಾಗುತ್ತಿವೆ. RCB ಇವಾಗ ಕೇವಲ ಒಂದು ಟೀಮ್ ಅಲ್ಲ, ಅದು ಡಿಪೆಂಡಿಂಗ್ ಚಾಂಪಿಯನ್ಸ್. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ಪನ್ನು ಡಿಪೆಂಡ್ ಮಾಡಿಕೊಳ್ಳಬೇಕಾಗುತ್ತೆ 2026ರಲ್ಲಿ. ಏಕಪ್ಪ ಅಂತಂದರೆ ಇವರು ಲಾಸ್ಟ್ ಇಯರ್ ರನ್ನರ್ ಅಪ್. ಹಾಗೆ ಮೊದಲ ಇನಾಗ್ರೇಷನ್ ಪಂದ್ಯ ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ನಮ್ಮ ತವರು ಮೈದಾನದಲ್ಲೇ ನಡೆಯಲಿದೆ. ಅದು ಕೂಡ SRH ವಿರುದ್ಧ, ಬಿಗ್ ಹಿಟ್ಟರ್ಸ್ಗಳ ವಿರುದ್ಧ. ಮೊದಲ ಪಂದ್ಯವೇ ನಮಗೆ ಒಂದು ಬಹು ದೊಡ್ಡ ಪ್ರಶ್ನೆಯಾಗಿದೆ. SRH ವಿರುದ್ಧ ನಮ್ಮ ತಂಡ ಹೇಗೆ ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ನಮ್ಮ ಸೆಕೆಂಡ್ ಟ್ರೋಫಿ ಲೋಡಿಂಗ್ಗೆ. ಪ್ಯಾಟ್ ಕಮಿನ್ಸ್ ಇಲ್ಲದ SRH ತಂಡವನ್ನು ನಮ್ಮ RCB ಹೇಗೆ ಡಿಬೇಟ್ ಮಾಡುತ್ತೆ ಗೊತ್ತಾ? ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಚಾಂಪಿಯನ್ಸ್ ವರ್ಸಸ್ ಚಾಲೆಂಜರ್ಸ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಳೆ ಸೇಡಿನ ಸಮರ. ಸ್ನೇಹಿತರೆ, ಈ ಪಂದ್ಯ ಯಾಕೆ ಸ್ಪೆಷಲ್ ಗೊತ್ತಾ? ಇದರ ಹಿಂದೆ ಇರುವಂಥ ಹಿಸ್ಟ್ರಿ. ಹೌದು ಸ್ನೇಹಿತರೆ, ಹೈದರಾಬಾದ್ ತಂಡ 2024ರಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ 287 ರನ್ನನ್ನು ಗಳಿಸಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಒಂದು ಹೀನಾಯವಾದ ಸೋಲನ್ನು ಕೂಡ ಅನುಭವಿಸುವ ಹಾಗೆ ಮಾಡಿತ್ತು. ಮತ್ತು ಇದು ಒನ್ ಆಫ್ ದಿ ಟೂರ್ನಮೆಂಟ್ನ ಹೈಯೆಸ್ಟ್ ಸ್ಕೋರ್ ಆಗಿತ್ತು ಇಡೀ ಟೂರ್ನಮೆಂಟ್ನಲ್ಲೇ, IPLನ ಇತಿಹಾಸದಲ್ಲೇ. ಮತ್ತು 2016ರ ಫೈನಲ್ಸ್ ನಿಮಗೆಲ್ಲ ನೆನಪಿದೆ. 2016ರಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಪಟ್ಟವನ್ನು ಕಿತ್ತುಕೊಂಡು SRH ತಂಡ ಗೆಲುವನ್ನು ಸಾಧಿಸಿತ್ತು. 2026ರಲ್ಲಿ ನಾವು ಈಗ ಬದಲಾಗಿದ್ದೇವೆ. ನಮ್ಮ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನಮ್ಮ SRH ವಿರುದ್ಧ ಏನು ಹಳೆಯ ದ್ವೇಷ ಇದೆ ನೋಡಿ, ಅದನ್ನು ನಾವು ಮೊದಲ ಪಂದ್ಯದಲ್ಲೇ ಇವಾಗ ಸಮಾಪ್ತಿ ಮಾಡಿಕೊಳ್ಳಬೇಕು. ನಾಯಕತ್ವದ ಅಗ್ನಿ ಪರೀಕ್ಷೆ. ಕಮಿನ್ಸ್ ಔಟ್, ಇಶಾನ್ ಕಿಶನ್ ಇನ್. SRH ತಂಡಕ್ಕೆ ಟೂರ್ನಮೆಂಟ್ ಸ್ಟಾರ್ಟ್ಗೂ ಮುನ್ನವೇ ಹಿನ್ನಡೆಯಾಗಿದೆ. ಹೌದು ಸ್ನೇಹಿತರೆ, SRH ತಂಡದ ಆಸೀಸ್ನ ದೈತ್ಯ ಆಗಿರುವಂಥ ಪ್ಯಾಟ್ ಕಮಿನ್ಸ್ ಅವರು ಮೊದಲ ಕೆಲವೊಂದಿಷ್ಟು ಮ್ಯಾಚ್ಗಳಿಗೆ ಅಲಭ್ಯರಲ್ಲಿದ್ದಾರೆ. ಇವರ ಪ್ಲೇಸ್ಗೆ ಕ್ಯಾಪ್ಟನ್ ಆಗಿ ಇಶಾನ್ ಕಿಶನ್ ಅವರು ಆಯ್ಕೆಯಾಗಿದ್ದಾರೆ. ಇವರಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ, ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ. ಇವರ ಜೊತೆಗೆ ಸಾಥ್ ಕೊಡೋದಕ್ಕೆ ವೈಸ್ ಕ್ಯಾಪ್ಟನ್ ಆಗಿ ಇನ್ನೊಬ್ಬ ಇಂಡಿಯನ್ ಸ್ಟಾರ್ ಆಗಿರುವಂಥ ಅಭಿಷೇಕ್ ಶರ್ಮಾ ಅವರು ಕೂಡ ಇವರಿಗೆ ಸಾಥ್ ನೀಡಲಿದ್ದಾರೆ. RCBಯ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಾಟಿದಾರ್ ಅವರು ತಮ್ಮ ಫೀಲ್ಡಿಂಗ್ನಲ್ಲಿ ಚಾಣಾಕ್ಷತೆಯನ್ನು ತೋರಿಸಬೇಕು ಮತ್ತು ಕಾಂಬಿನೇಷನ್ನ ಫೀಲ್ಡ್ನಲ್ಲಿ ತೋರಿಸಬೇಕಾಗುತ್ತೆ. ಡಿಪೆಂಡಿಂಗ್ ಚಾಂಪಿಯನ್ಸ್ ಅನ್ನೋದನ್ನು ರಜತ್ ಪಾಟಿದಾರ್ ಅವರು ಮರೆಯುವಂತಿಲ್ಲ. ಜೊತೆಗೆ ನಮ್ಮ ತಂಡಕ್ಕೂ ಕೂಡ ಹಿನ್ನಡೆಯಾಗಿದೆ. ಮತ್ತೊಬ್ಬ ಆಸ್ಟ್ರೇಲಿಯನ್ ಪ್ಲೇಯರ್ ಆಗಿರುವಂಥ ಜಾಸ್ ಹಜಲ್ವುಡ್ ಅವರು ಟೀಮ್ಗೆ ಏನೋ ಜಾಯ್ನ್ ಆಗಿದ್ದಾರೆ, ಆದರೆ ಇವರು ಮೊದಲ ಕೆಲವೊಂದಿಷ್ಟು ಮ್ಯಾಚ್ಗಳನ್ನು ಆಡುತ್ತಿಲ್ಲ ಅನ್ನುವಂಥ ಸುದ್ದಿಯೂ ಇದೆ. ಜೊತೆಗೆ ಇನ್ನು ಶ್ರೀಲಂಕಾದ ಪ್ಲೇಯರ್ ಆಗಿರುವಂಥ ನುವಾನ್ ತುಷಾರ ಇವರು ಕೂಡ ಮೊದಲ ಪಂದ್ಯಗಳಿಗೆ ಅಲ್ಲ, ಇವರು ಟೂರ್ನಮೆಂಟ್ ಇಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಇವರಿಗೆ ಶ್ರೀಲಂಕಾ ಬೋರ್ಡ್ ಬಂದ್ಬಿಟ್ಟು NOCಯನ್ನು ನೀಡಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರನ್ ಮಳೆ ಹರಿಯೋದು ಇಂದು ಖಚಿತ. ಸ್ನೇಹಿತರೆ, ಒಂದು ಕ್ಷಣ ನಮ್ಮ RCBಯ ಬ್ಯಾಟಿಂಗ್ ಡೆಪ್ತನ್ನು ನೋಡ್ಕೊಂಬನ್ನಿ. ಹಾಗೆ ಅವರು ಪ್ರಾಕ್ಟೀಸಿಂಗ್ ಸೆಷನ್ನಲ್ಲಿ ಯಾವ ರೀತಿ ಆಡಿದ್ದಾರೆ. ಒಂದು ಕಡೆ ಜಿತೇಶ್ ಶರ್ಮಾ ಕೇವಲ 37 ಬಾಲ್ಗಳಲ್ಲಿ 81 ರನ್ಗಳನ್ನು ಸಿಡಿಸಿದ್ದಾರೆ. ಹಾಗೆ ಟಿಮ್ ಡೇವಿಡ್ ಕೇವಲ 17 ಬಾಲ್ಗಳಲ್ಲಿ 36 ರನ್ನನ್ನು ಸಿಡಿಸಿದ್ದಾರೆ. ಇನ್ನು ನಮ್ಮ ಕಿಂಗ್ ಕೊಹ್ಲಿ ಅವರು ಕೇವಲ 19 ಬಾಲ್ಗಳಲ್ಲಿ 45 ರನ್ನನ್ನು ಸಿಡಿಸಿದ್ದಾರೆ. ಹಾಗಾಗಿ ನಮ್ಮ RCB ತುಂಬಾ ಬ್ಯಾಟಿಂಗ್ನಲ್ಲಿ ಸ್ಟ್ರಾಂಗ್ ಇದೆ. ಒಂದು ಕ್ಷಣ ಬ್ಯಾಟಿಂಗ್ ಡೆಪ್ತನ್ನು ನೋಡ್ಕೊಂಬನ್ನಿ. ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ರಜತ್ ಪಾಟಿದಾರ್, ಹಾಗೆ ಟಿಮ್ ಡೇವಿಡ್, ಇನ್ನು ರೊಮಾರಿಯೋ ಸೆಫರ್ಡ್ ಕೂಡ ಇದ್ದಾರೆ, ಯಾರೂ ಮರೆಯುವಂತಿಲ್ಲ. ಇತ್ತ ಕಡೆ SRH ತಂಡವು ಕೂಡ ಬ್ಯಾಟಿಂಗ್ನಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಾಕ್ಟೀಸಿಂಗ್ ಮ್ಯಾಚಲ್ಲಿ ಮೊದಲ ಮ್ಯಾಚ್ನಲ್ಲಿ ಕೇವಲ 25 ಬಾಲ್ಗಳಲ್ಲಿ 84 ರನ್ನ ಸಿಡಿಸಿ ಬರುವಂಥ ಆಟಗಾರ ನಾಯಕ ಇಶಾನ್ ಕಿಶನ್. ಜೊತೆಗೆ ಇನ್ನು ಅಭಿಷೇಕ್ ಕೂಡ ಮೋಸ್ಟ್ ಡೇಂಜರಸ್ ಪ್ಲೇಯರ್. ಹಾಗೆ ಇವರ ಜೊತೆ ಟ್ರಾವಿಸ್ ಹೆಡ್ ಕೂಡ ಇರಲಿದ್ದಾರೆ. ಇನ್ನು ಹ್ಯಾನ್ರಿಚ್ ಕ್ಲಾಸೆನ್ ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಕೂಡ SRH ತಂಡದ ಮೋಸ್ಟ್ ಡೇಂಜರಸ್. ಇವ್ರದ್ದು ಕೂಡ ಬ್ಯಾಟಿಂಗ್ ಡೆಪ್ತ್ ಇರುವಂಥ ತಂಡವಾಗಿದೆ. 2026ರಲ್ಲಿ ಮೊದಲ ಪಂದ್ಯದಲ್ಲೇ 2 ಬದ್ಧ ವೈರಿಗಳು ಜೊತೆಗೆ ಮೋಸ್ಟ್ ಡೇಂಜರಸ್ ಬ್ಯಾಟಿಂಗ್ ಲೈನಪ್ ಹೊಂದಿರುವಂಥ ತಂಡಗಳು ಎದುರಾಗುತ್ತಿರುವುದರಿಂದ ಮೊದಲ ಪಂದ್ಯದಲ್ಲಿ ರನ್ ಮಳೆ ಹರಿಯುವುದು ಖಚಿತ.
RCB ವರ್ಸಸ್ SRH ಇತಿಹಾಸ ಏನು ಹೇಳುತ್ತೆ ಗೊತ್ತಾ? RCB ವರ್ಸಸ್ SRH ಪಂದ್ಯದಲ್ಲಿ SRH ತಂಡ ಮೇಲುಗೈ ಸಾಧಿಸಿದೆ. ಬರೋಬ್ಬರಿ 21 ಬಾರಿ ಮುಖಾಮುಖಿಯಾಗಿರುವಂಥ ಎರಡು ತಂಡಗಳು. SRH ತಂಡ 14 ಪಂದ್ಯಗಳಲ್ಲಿ ಜಯಗಳಿಸಿದೆ, ನಮ್ಮ RCB 11 ಪಂದ್ಯಗಳಲ್ಲಿ ಜಯಗಳಿಸಿದೆ. ಮತ್ತು ಇತಿಹಾಸದಲ್ಲೇ SRH ತಂಡ RCBಯ ವಿರುದ್ಧ ಮೇಲುಗೈ ಸಾಧಿಸುತ್ತಲೇ ಹೋಗಿದೆ. ನಮ್ಮ ತವರು ಪಂದ್ಯದಲ್ಲಿ ಸೇಡನ್ನು ತೀರಿಸಿಕೊಳ್ಳುವಂಥ ಸಮಯ. ಹೌದು ಸ್ನೇಹಿತರೆ, 2026ರಲ್ಲಿ ಮತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ SRH ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವಂಥ ಸಮಯ ಬಂದಿದೆ. ಹಾಗಾದರೆ ಪಿಚ್ ಯಾರಿಗೆ ಹೆಲ್ಪ್ ಆಗಲಿದೆ ಗೊತ್ತಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದವರೇ ಮ್ಯಾಚ್ ಗೆಲ್ತಾರಾ? ಹೌದು ಸ್ನೇಹಿತರೆ, ಈ ಥರದ ಒಂದು ಹಿಸ್ಟ್ರಿ ಕೂಡ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮದು. ಹೇಗಪ್ಪ ಅಂತಂದರೆ, ಇಲ್ಲಿ ಟಾಸ್ ವಿನ್ ಆದ ತಂಡ ಮೊದಲು ಬೌಲಿಂಗನ್ನು ಆಯ್ದುಕೊಳ್ಳುತ್ತೆ. ಹಾಗೆ ಇಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಬ್ಯಾಟಿಂಗನ್ನು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಏಕಪ್ಪ ಅಂತಂದರೆ ಇಲ್ಲಿ ಇಬ್ಬನಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಬೌಲಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಬ್ಯಾಟಿಂಗ್ನಲ್ಲಿ ಈಸಿಯಾಗಿ ರನ್ ಕೂಡ ಬರುತ್ತೆ. ಹಾಗಾಗಿ ಟಾಸ್ ಗೆದ್ದಂಥ ತಂಡಕ್ಕೆ ಒಂದು ಚಾನ್ಸ್ ಜಾಸ್ತಿನೇ ಮೇಲುಗೈ ಇರುತ್ತೆ. ಹಾಗೆ ಇದೇ ಥರ ಕ್ರಿಕೆಟ್ನ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇಂದಿನ ಮ್ಯಾಚನ್ನು ಯಾರು ಗೆಲ್ಲುತ್ತಾರೆ, ಹಾಗೆ ವಿರಾಟ್ ಅವರು ಎಷ್ಟು ರನ್ನನ್ನು ಹೊಡೆಯುತ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ.